ಥರ್ಸ್ಡೇ ಈವ್ನಿಂಗ್ ಡೈಲಿ ಏನಪ್ಪ ಅಡುಗೆ ಮಾಡೋದು ಅಂತ ಯೋಚನೆ ಮಾಡಿನೇ ಸಾಕಾಗ್ಬಿಡುತ್ತೆ. ಸೊ ಸಿಂಪಲಾಗಿ 1 ಪಾಟ್ ರೈಸ್ ಮಾಡೋದಾ ಅಂತ ಹೇಳ್ಬಿಟ್ಟು ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀನಿ. 15 ಡೇಸ್ ಒನ್ಸ್ ಆದರೂ ನಮ್ಮ ಮನೇಲಿ ವೆಜ್ ಬಿರಿಯಾನಿ ಇದ್ದೇ ಇರುತ್ತೆ. ಸೊ ಈ ಟೈಮ್ 2 ಮಂತ್ಸ್ ಆಗೋಯಿತು ಮಾಡೇ ಇರಲಿಲ್ಲ. ಸೊ ಇವತ್ತು ಮಾಡೋದಾ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೀನಿ. ಜಾಸ್ತಿ ಸ್ಪೈಸಸ್ ಹಾಕಿದ್ರೆ ಹಸ್ಬೆಂಡ್ಗೆ ಇಷ್ಟ ಆಗೋದಿಲ್ಲ. ಬರೀ ಗರಂ ಮಸಾಲ ಮಾತ್ರ ಹಾಕ್ಬಿಟ್ಟು ಮಾಡ್ತಾಯಿದ್ದೆ. ತರಕಾರಿನೂ ಜಾಸ್ತಿ ಏನಿರಲಿಲ್ಲ, ಬೀನ್ಸ್ ಮಾತ್ರ ಇತ್ತು. ಸೊ ಅದನ್ನೇ ಹಾಕ್ಬಿಟ್ಟು ಮಾಡೋದಾ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೆ ಲೆಮನ್ ಎಲ್ಲ ಹಾಕಿದ್ರೆ ಜಾಸ್ತಿ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಕರ್ಡ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಸೈಡಲ್ಲಿ ನೀರು ಕುದಿಯೋಕೆ ಇಟ್ಬಿಟ್ಟಿದ್ದೆ. ಕುದಿಯೋ ನೀರನ್ನ ಇಟ್ಬಿಟ್ಟು ಸಾಲ್ಟೆಲ್ಲ ಚೆಕ್ ಮಾಡಿಬಿಟ್ಟು ಕುಕ್ಕರ್ ವಿಸ್ಲೆಲ್ಲ ಹಾಕ್ಬಿಟ್ಟು ಮುಚ್ಚಿಟ್ಟೆ. ಅದಾದಮೇಲೆ ನನಗೂ ಹಸ್ಬೆಂಡ್ಗೂ ಮಗನಿಗೂ ಬಾಯ್ಲ್ಡ್ ಎಗ್, ರಾಯ್ತನೂ ಸೈಡಲ್ಲಿ ರೆಡಿ ಮಾಡಿಬಿಟ್ಟೆ. ಮಗಳು ಬಾಯ್ಲ್ಡ್ ಎಗ್ ತಿನ್ನಲ್ಲ. ಸೊ ಅವಳಿಗೆ ಮಾತ್ರ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕ್ಬಿಟ್ಟು ಆಮ್ಲೆಟ್ ಮಾಡಿಕೊಟ್ಟಿದ್ದೀನಿ. ಇವತ್ತಿನ ಡಿನ್ನರ್ ವೆಜ್ ಬಿರಿಯಾನಿ, ಬಾಯ್ಲ್ಡ್ ಎಗ್, ಅದಾದಮೇಲೆ ಆಮ್ಲೆಟ್, ರಾಯ್ತ. ಥ್ಯಾಂಕ್ ಯು, ಬಾಯ್.